ಅಪರಾಧ ಕೃತ್ಯ ಮಾಡುವಾಗ ಎಲ್ಲರೂ ಒಟ್ಟೊಟ್ಟಿಗೆ ಜೈಲು ಪಾಲಾಗೋ ಸಂದರ್ಭದಲ್ಲೂ ಕೂಡ ಎಲ್ಲರೂ ಒಗ್ಗಟ್ಟಿನಿಂದ. ಆದರೆ ಈಗ 2 ತಿಂಗಳಿನಿಂದ ಜೈಲುವಾಸ ಅನುಭವಿಸಿದ ಮೇಲೆ ಡಿ ಗ್ಯಾಂಗ್ನಲ್ಲಿ ಭಿನ್ನರಾಗ ಶುರುವಾಯ್ತಾ ಅನ್ನುವ ಅನುಮಾನ. ಅದರಲ್ಲೂ ಜಾಮೀನಿಗೆ ಅರ್ಜಿ ಪ್ರತ್ಯೇಕವಾಗಿ ಸಲ್ಲಿಕೆ ಮಾಡ್ತಿರುವ ಪ್ರಕ್ರಿಯೆಯನ್ನ ನೋಡಿದ್ರೆ ಡಿ ಗ್ಯಾಂಗ್ನಲ್ಲಿ ಒಡಕು ಮೂಡ್ತಾ ಇದೆಯಾ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬರೋಬ್ಬರಿ 2 ತಿಂಗಳು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಪಾಲಾಗಿ 2 ತಿಂಗಳು ಕಳೆದಿದೆ. ಮಾಡಿದ ತಪ್ಪಿಗೆ ತಗಡು ಗ್ಯಾಂಗ್ ತಗಡುಗಳ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಡಿ ಬಾಸ್ ಸಹವಾಸ ಮಾಡಿ ಅಮಾಯಕರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಯಾಕಾದ್ರೂ ಇವನ್ ಸಹವಾಸ ಮಾಡಿದು ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಜೈಲು ಪಾಲಾದ ಮೇಲೆ ಡಿ ಗ್ಯಾಂಗ್ ಛಿದ್ರ. ಡೆವಿಲ್ ಗ್ಯಾಂಗ್ ನಲ್ಲಿ ಶುರುವಾಯಿತು ಭಿನ್ನಾಭಿಪ್ರಾಯ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಜೈಲು ಪಾಲಾದ ಮೇಲೆ ಡಿ ಗ್ಯಾಂಗ್ ಛಿದ್ರವಾಗಿದೆ. ಡೆವಿಲ್ ಗ್ಯಾಂಗ್ ರಕ್ಕಸರ ನಡುವೆಯೇ ಭಿನ್ನಾಭಿಪ್ರಾಯ ಮೂಡಿದೆ. ಸೆರೆವಾಸ ಅನುಭವಿಸ್ತಾ ಇದ್ದಂತೆ ತಗಡು ಗ್ಯಾಂಗ್ ನುಚ್ಚು ನೂರಾಗಿದೆ. ದರ್ಶನ್ ನಿಂದ ಒಬ್ಬೊಬ್ಬರೇ ದೂರ ಬರ್ತಿದ್ದಾರೆ. ಜೈಲು ಸೇರಿ 2 ತಿಂಗಳಾದ್ರೂ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಬೇಲ್ ಸಹವಾಸಕ್ಕೂ ಹೋಗಿಲ್ಲ. ಆದ್ರೆ ಪವಿತ್ರ ಗೌಡ ಮಾತ್ರ ಪಂಜರದಿಂದ ಹೊರಬರೋಕೆ ಹಪಹಪಿಸ್ತಿದ್ದಾಳೆ. ನೀನೇನಾದ್ರೂ ಮಾಡ್ಕೋ, ನನಗಂತೂ ಸೆರೆವಾಸದಿಂದ ಮುಕ್ತಿ ಬೇಕು ಅಂತ ಬೇಲ್ ಮೊರೆ ಹೋಗಿದ್ದಾಳೆ. ಏನಾಗುತ್ತೆ ಬೇಲ್ ಭವಿಷ್ಯ? ಪ್ರಿಯಕರನಿಗೂ ಮೊದಲೇ ಕಿಲ್ಲರ್ ಲೇಡಿ ಪವಿತ್ರ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದಾಳೆ. ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ಇದೀಗ ಕೊಲೆ ಆರೋಪಿ ಅನುಕುಮಾರ್ ಕೂಡ ಪ್ರತ್ಯೇಕವಾಗಿ ಜಾಮೀನಿಗೆ ಅರ್ಜಿ ಹಾಕಿದ್ದಾನೆ. ಸ್ಟೋನಿ ಬ್ರೂಕ್ ಮಾಲೀಕ A10 ವಿನಯ್ ಕೂಡ ಬೇಲ್ಗೆ ಅರ್ಜಿ ಹಾಕಿದ್ದಾನೆ. ಈ ಗ್ಯಾಂಗ್ನ 3 ರಕ್ಕಸರು ಬೇಲ್ಗಾಗಿ ಅರ್ಜಿ ಹಾಕಿದ್ರು. ಕಾಟೇರ ಮಾತ್ರ ಅದರ ಸಹವಾಸಕ್ಕೂ ಹೋಗಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಕೊಲೆಗಡುಕರ ಗ್ಯಾಂಗ್ ಅಲ್ಲಿ ಭಿನ್ನಾಭಿಪ್ರಾಯ ಮೂಡಿರೋದಂತೂ ಸತ್ಯ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಪವಿತ್ರ ಗೌಡ ವಾದ ಏನಾಗಾದ್ರೆ, ನನಗೆ ಬೇಲ್ ಕೊಡಬೇಕು ಅಂತೇಳಿ ಹೇಳ್ತಾ ಇರುವ ಪವಿತ್ರ ಗೌಡ, ನಂದೇನೂ ತಪ್ಪಿಲ್ಲ ಅಂತೇಳಿ ಹೇಳ್ತಾ ಇರುವ ಪವಿತ್ರ ಗೌಡ ಏನ್ ಹೇಳ್ತಾರೆ, ಅವ್ರ ವಾದ ಏನು, ಪೊಲೀಸರ ವಾದ ಏನು, ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೇಡಮ್. ನಿಜ, ಕಾನೂನಲ್ಲಿ ಮಹಿಳೆಯರಿಗೆ ಸ್ಪೆಷಲ್ ಪ್ರಾವಿಷನ್ಗಳಿರುತ್ತೆ ರಂಜಿತ್. ಅಂದ್ರೆ ಎಂಥದ್ದೇ ಅಪರಾಧ ಪ್ರಕರಣದಲ್ಲಿ ಜೈಲು ಪಾಲಾದ್ರೂ ಕೂಡ ಆರೋಪಿತರಾಗಿ ಅವರಿಗೆ ಮಹಿಳೆಯರಿಗೆ ಅಂತ ಹೇಳಿ ವಿಶೇಷವಾಗಿ ಒಂದಷ್ಟು ಕಾನೂನಾತ್ಮಕ ಸಡಿಲಿಕೆಗಳು ಎಕ್ಸಾಕ್ಟ್ಲಿ ಅದನ್ನ ಬಳಕೆ ಮಾಡೋ ಪ್ಲಾನ್ ಅನ್ನ ಪವಿತ್ರ ಗೌಡ ಮಾಡ್ತಿದ್ದಾರಂತೆ. ಮಹಿಳೆ ನಾನು ಅನ್ನೋದನ್ನೇ ಪ್ರಮುಖ ಅಂಶವಾಗಿಟ್ಕೊಂಡು ಬೇಲ್ಗೆ ಮೊರೆ ಹೋಗೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಪವಿತ್ರ ಗೌಡ ಅನ್ನೋ ಅಂಶ ಇದೆ. ಕರೆಕ್ಟ್. ಸೆಕ್ಷನ್ 437 ಪ್ರಕಾರ ಸೀರಿಯಸ್ ಅಫೆನ್ಸ್ ಇದ್ರೂ ಕೂಡ ಬೇಲ್ಗೆ ಚಾನ್ಸ್ ಇರುತ್ತೆ. ಬಹುಶಃ ಇದನ್ನ ಅವರು ಬಹಳ ಪ್ರಮುಖವಾಗಿ ಅಥವಾ ಪ್ರಬಲವಾಗಿ ವಾದಿಸುವಂತ ಸಾಧ್ಯತೆ ಇದೆ. ಮುಂದುವರೆದು ನೋಡಿದ್ರೆ ಇದೇ ಸೆಕ್ಷನ್ ಅಡಿ ಬೇಲ್ ನೀಡಿ ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದಾರಂತೆ ಪವಿತ್ರ ಗೌಡ. ಬಹುಶಃ ಇದೆಲ್ಲವೂ ಕೂಡ ಇನ್ನು ಚಾರ್ಜ್ ಶೀಟ್ ಹಂತಕ್ಕೂ ಕೂಡ ಪ್ರಕರಣ ಹೋಗದೆ ಇರೋದ್ರಿಂದ ಏನ್ ಮಾಡ್ತಾರೆ ಇದನ್ನ ಪೊಲೀಸರು ಕೂಡ ಅವರು ವಾದ ಕೂಡ ಕೇಳಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಪೊಲೀಸರ ಪರ ವಕೀಲರ ವಾದವನ್ನ ಕೂಡ ಆಲಿಸಿಯೇ ನ್ಯಾಯಾಲಯ ನಿರ್ಧಾರ ಮಾಡೋದ್ರಿಂದ ತನಿಖಾಧಿಕಾರಿಗಳ ಪರ ವಕೀಲರೇನಾದ್ರೂ ಇಲ್ಲ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರಿಗೆ ಬೇಲ್ ಕೊಡೋ ಸಾಧ್ಯತೆ ಕಡಿಮೆ ಮಾಡಿ ಅಂತ ಏನಾದ್ರೂ ವಾದ ಮಂಡಿಸಿದ್ರೆ ಈ ಸುಮ್ಮನೆ ನನ್ನನ್ನ ಈ ಕೇಸಲ್ಲಿ ಸಿಲುಕಿಸಿದ್ದಾರೆ ಅಂತ ಹೇಳಿ ಹೇಳ್ತಾರಂತೆ. ಹಾಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಅನ್ನೋದನ್ನ ದರ್ಶನ್ಗೆ ನಾನು ಮೊದಲೇ ತಿಳಿಸಿದ್ದೆ ಅನ್ನೋದನ್ನು ಕೂಡ ಇಲ್ಲಿ ವಾದ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಹಿಂಗೆ ನಾನು ಹೇಳಿದ್ದೆ ನನಗೆ ತೊಂದರೆ ಆಗ್ತಿದೆ ಅಂತ ಹೇಳಿ, ನಾನು ಕರ್ಕೊಂಡ್ಬನ್ನಿ ಕಿಡ್ನಾಪ್ ಮಾಡಿಸಿ ಹೊಡಿರಿ ಸಾಯಿಸಿ ಇದು ನಾನು ಹೇಳಿಲ್ಲ, ಹಾಗಾಗಿ ಈ ಅಪರಾಧಕ್ಕೂ ನನಗೂ ಸಂಬಂಧ ಇಲ್ಲ. ಆಲ್ರೆಡಿ ನಾನು ಈಗಾಗಲೇ 2 ತಿಂಗಳು ಜೈಲಿನಲ್ಲಿ ಕಾಲ ಕಳೆದಾಗಿದೆ. ನನಗೆ ಆರೋಗ್ಯದ ಸಮಸ್ಯೆ ಇದೆ, ನಾನೊಬ್ಳು ಹೆಣ್ಣು, ಆ ಕಾರಣದಿಂದ ನನಗೆ ಬೇಲ್ ಕೊಡಿ ಅಂತ ಹೇಳಿ ವಾದ ಮಾಡುವಂತ ಸಾಧ್ಯತೆ ಇದೆ. ನನಗಿರೋ ಅನುಮಾನ ಅಂತಂದ್ರೆ ಮಗಳಿದ್ದಾರೆ ಪವಿತ್ರ ಗೌಡ ಅವರಿಗೆ, ಅವರ ಡಿಪೆಂಡೆಂಟ್ ಆಗಿ ತಾಯಿ ಸಹೋದರ ಯಾರಾದ್ರೂ ಇರಬಹುದು. ಇದನ್ನು ಕೂಡ ಹೇಳ್ಬೋದು, ನೋಡಿ ನನ್ನ ಆಶ್ರಯದಲ್ಲೇ ನನ್ನ ಕುಟುಂಬ ಇದೆ, ಹೀಗಾಗಿ ನಾನು ಹೆಚ್ಚಿಗೆ ದಿನ ಜೈಲಿನಲ್ಲಿದ್ರೆ ನನ್ನ ಕುಟುಂಬದ ಪರವಾಗಿ ನಿಲ್ಲಿಕ್ಕೂ ಕೂಡ ಯಾರಿಲ್ಲ, ಅವ್ರಿಗೂ ಕೂಡ ಮಾನಸಿಕವಾಗಿ ಇದು ಅಡಚಣೆಯನ್ನು ಉಂಟು ಮಾಡ್ತಾ ಇದೆ. ಹೀಗಾಗಿ ಎಲ್ಲ ಅಂದ್ರೆ ಇಮೋಷನಲ್ ಬ್ಯಾಕ್ ಗ್ರೌಂಡ್, ಇದನ್ನ ಕೂಡ ಪ್ರಸ್ತಾಪ ಮಾಡೋ ಸಾಧ್ಯತೆ ಕೂಡ ಇದ್ದೇ ಇದೆ. ಖಂಡಿತ. ಹಾಗಾದ್ರೆ ಪವಿತ್ರ ಗೌಡ ವಾದ ಇದು, ಪೊಲೀಸರ ವಾದ ಏನು? ಪವಿತ್ರ ಗೌಡಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಕೊಡಬಾರ್ದು ಅಂತೇಳಿ ಹೇಳ್ತಾ ಇರುವಂತ ಪೊಲೀಸರು ಏನು ವಾದ ಮಾಡ್ತಾ ಇದ್ದಾರೆ, ಅವ್ರ ವಾದ ಏನು ಅಂತ ಹೇಳಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೇಡಮ್. ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆ ಆಗಿಲ್ಲ, ಈಗಲೇನೆ ಬೇಲ್ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಹಂತದಲ್ಲೂ ಕೂಡ
ಆರೋಪಿಗಳಿಂದ ಮತ್ತೊಂದು ಹಂತದ ಹೇಳಿಕೆಯನ್ನ ಪಡ್ಕೊಳ್ಳೋದು ಕೂಡ ಅವಕಾಶಗಳಿರುತ್ತೆ, ಸಾಧ್ಯತೆಗಳು. ಹೀಗಾಗಿ ಬೇಲ್ ಕೊಟ್ಬಿಟ್ರೆ ನೀವು ಆಗ ನಮಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ಅವರ ತನಿಖೆಗೆ ನೀವೀಗ ಏನಾದ್ರೂ ಬೇಲ್ ಕೊಟ್ಟದ್ದೇ ಆದ್ರೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಪ್ರಬಲವಾಗಿ ಅವರು ವಾದ ಮಂಡಿಸ್ತಾರೆ. ಅದ್ರ ಜೊತೆಗೆ ಚಾರ್ಜ್ ಶೀಟ್ ವೇಳೆ ಅವರ ಪುನರ್ ಹೇಳಿಕೆ ಕೂಡ ಬೇಕಾಗ್ತದೆ. ಬೇರೆ ಆರೋಪಿಗಳ ಉತ್ತರವನ್ನ ಕ್ರಾಸ್ ಚೆಕ್ ಮಾಡಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಂಟರ್ ಲಿಂಕ್ ಇದು, ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೊಲೆ ಮಾಡಿದ್ದಾರೆ ಅನ್ನೋದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗ್ತಾ ಇರೋದ್ರಿಂದಾಗಿ ಬಹುಶಃ ಅವರೆಲ್ಲರ ಒಂದು ಹೇಳಿಕೆ ಕೂಡ ಪ್ರಮುಖವಾಗುತ್ತೆ ಮೇಡಮ್, ಅಲ್ವಾ? ನಿಜ. ಅಂದ್ರೆ ಬೇಲ್ ಕೊಡಬೇಡಿ ಅನ್ನೋದಕ್ಕೆ ಮತ್ತೊಂದು ಕಾರಣ ಅಂತಂದ್ರೆ ಆಚೆ ಹೋದ್ಮೇಲೆ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಬೇಲ್ ಸಿಕ್ಕ ಆಚೆ ಹೋದ್ರು ಅಂದ್ರೆ ಹಣದ ಆಮಿಷ ಒಡ್ಬಹುದು. ಹಣದ ಆಮಿಷ ಕೊಟ್ಬಿಟ್ಟು ಸಾಕ್ಷ್ಯಗಳು ಉಲ್ಟಾ ಹೊಡೆಯೋ ರೀತಿಯಲ್ಲಿ ಮಾಡೋ ಸಾಧ್ಯತೆ ಇರುತ್ತೆ. ಆಗ ಚಾರ್ಜ್ ಶೀಟ್ ನಲ್ಲಿ ಒಂದಂಶ, ನಾಳೆ ಕೋರ್ಟ್ ನಲ್ಲಿ ಅದೇ ಸಾಕ್ಷಿಗಳು ಬಂದು ನಿಂತಾಗ ಮತ್ತೊಂದು ರೀತಿಯಲ್ಲಿ ಹೇಳಿಕೆ, ಇದು ಕಾಂಟ್ರಡಿಕ್ಟರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇಲ್ ಕೊಡಬೇಡಿ ಅಂತ ಹೇಳಿ ಪೊಲೀಸರ ಪರ ವಕೀಲರು ವಾದವನ್ನ ಮಂಡಿಸೋ ಸಾಧ್ಯತೆ ಕೂಡ ಇದೆ. ಈಗ ಪವಿತ್ರ ಗೌಡಗೆ ಏನಾದ್ರೂ ಬೇಲ್ ಕೊಟ್ರೆ ಉಳಿದ ಆರೋಪಿಗಳು ಕೂಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇದೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿ ಅಥವಾ ಪೊಲೀಸರ ಪರವಾದ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗತ್ತೆ ಅನ್ನೋದನ್ನ ನೋಡ್ಬೇಕು. ಬಟ್ ನಾವು ರಂಜಿತ್, ನಮಗ್ ಗೊತ್ತಿರೋ ಹಂಗೆ ಒಂದು 10-15 ಕಾನೂನು ಎಕ್ಸ್ಪರ್ಟ್ ಗಳನ್ನೇ ಕೂರಿಸ್ಕೊಂಡು 10-15 ವಿಮರ್ಶೆಗಳನ್ನ ಚರ್ಚಾ ಕಾರ್ಯಕ್ರಮದಿಂದ ಮಾಡಿರೋದ್ರಿಂದ ಬಹುತೇಕರು ಹೇಳ್ತಿರೋದಿದೆ, ಎಕ್ಸ್ ಪೊಲೀಸ್ ಮೆನ್ಗಳು ಹಾಗೆ ಲಾಯರ್ಗಳು ಹೇಳ್ತಿರೋದೇನು ಅಂತಂದ್ರೆ ಚಾರ್ಜ್ ಶೀಟ್ ಆಗೋವರೆಗೂ ಕೂಡ ಇಂಥ ಗಂಭೀರವಾದ ಅಪರಾಧ ಪ್ರಕರಣದಲ್ಲಿ ಆರೋಪಿಗಳಿಗೆ ಬೇಲ್ ಸಿಗೋದು ಕಷ್ಟನೇ ಅಂತ ಹೇಳಿ. ನೋಡೋಣ, ಕಾದ್ ನೋಡೋಣ ಏನ. ಅಪರಾಧ ಕೃತ್ಯ ಮಾಡುವಾಗ ಎಲ್ಲರೂ ಒಟ್ಟೊಟ್ಟಿಗೆ ಜೈಲು ಪಾಲಾಗೋ ಸಂದರ್ಭದಲ್ಲೂ ಕೂಡ ಎಲ್ಲರೂ ಒಗ್ಗಟ್ಟಿನಿಂದ, ಆದ್ರೆ ಈಗ 2 ತಿಂಗಳಿನಿಂದ ಜೈಲುವಾಸ ಅನುಭವಿಸಿದ ಮೇಲೆ ಡಿ ಗ್ಯಾಂಗ್ನಲ್ಲಿ ಭಿನ್ನರಾಗ ಶುರುವಾಯ್ತಾ ಅನ್ನುವ ಅನುಮಾನ. ಅದರಲ್ಲೂ ಜಾಮೀನಿಗೆ ಅರ್ಜಿ ಪ್ರತ್ಯೇಕವಾಗಿ ಸಲ್ಲಿಕೆ ಮಾಡ್ತಿರುವ ಪ್ರಕ್ರಿಯೆಯನ್ನ ನೋಡಿದ್ರೆ ಡಿ ಗ್ಯಾಂಗ್ನಲ್ಲಿ ಒಡಕು ಮೂಡ್ತಾ ಇದೆಯಾ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬರೋಬ್ಬರಿ 2 ತಿಂಗಳು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಪಾಲಾಗಿ 2 ತಿಂಗಳು ಕಳೆದಿದೆ. ಮಾಡಿದ ತಪ್ಪಿಗೆ ತಗಡು ಗ್ಯಾಂಗ್ ತಗಡುಗಳ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಡಿ ಬಾಸ್ ಸಹವಾಸ ಮಾಡಿ ಅಮಾಯಕರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಯಾಕಾದ್ರೂ ಇವನ್ ಸಹವಾಸ ಮಾಡಿದು ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಜೈಲು ಪಾಲಾದ ಮೇಲೆ ಡಿ ಗ್ಯಾಂಗ್ ಛಿದ್ರ. ಡೆವಿಲ್ ಗ್ಯಾಂಗ್ ನಲ್ಲಿ ಶುರುವಾಯಿತು ಭಿನ್ನಾಭಿಪ್ರಾಯ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಜೈಲು ಪಾಲಾದ ಮೇಲೆ ಡಿ ಗ್ಯಾಂಗ್ ಛಿದ್ರವಾಗಿದೆ. ಡೆವಿಲ್ ಗ್ಯಾಂಗ್ ರಕ್ಕಸರ ನಡುವೆಯೇ ಭಿನ್ನಾಭಿಪ್ರಾಯ ಮೂಡಿದೆ. ಸೆರೆವಾಸ ಅನುಭವಿಸ್ತಾ ಇದ್ದಂತೆ ತಗಡು ಗ್ಯಾಂಗ್ ನುಚ್ಚು ನೂರಾಗಿದೆ. ದರ್ಶನ್ ನಿಂದ ಒಬ್ಬೊಬ್ಬರೇ ದೂರ ಬರ್ತಿದ್ದಾರೆ. ಜೈಲು ಸೇರಿ 2 ತಿಂಗಳಾದ್ರೂ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ, ಬೇಲ್ ಸಹವಾಸಕ್ಕೂ ಹೋಗಿಲ್ಲ. ಆದ್ರೆ ಪವಿತ್ರ ಗೌಡ ಮಾತ್ರ ಪಂಜರದಿಂದ ಹೊರಬರೋಕೆ ಹಪಹಪಿಸ್ತಿದ್ದಾಳೆ. ನೀನೇನಾದ್ರೂ ಮಾಡ್ಕೋ, ನನಗಂತೂ ಸೆರೆವಾಸದಿಂದ ಮುಕ್ತಿ ಬೇಕು ಅಂತ ಬೇಲ್ ಮೊರೆ ಹೋಗಿದ್ದಾಳೆ. ಏನಾಗುತ್ತೆ ಬೇಲ್ ಭವಿಷ್ಯ? ಪ್ರಿಯಕರನಿಗೂ ಮೊದಲೇ ಕಿಲ್ಲರ್ ಲೇಡಿ ಪವಿತ್ರ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದಾಳೆ. ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ಇದೀಗ ಕೊಲೆ ಆರೋಪಿ ಅನುಕುಮಾರ್ ಕೂಡ ಪ್ರತ್ಯೇಕವಾಗಿ ಜಾಮೀನಿಗೆ ಅರ್ಜಿ ಹಾಕಿದ್ದಾನೆ. ಸ್ಟೋನಿ ಬ್ರೂಕ್ ಮಾಲೀಕ A10 ವಿನಯ್ ಕೂಡ ಬೇಲ್ಗೆ ಅರ್ಜಿ ಹಾಕಿದ್ದಾನೆ. ಈ ಗ್ಯಾಂಗ್ ನ 3 ರಕ್ಕಸರು ಬೇಲ್ಗಾಗಿ ಅರ್ಜಿ ಹಾಕಿದ್ರು. ಕಾಟೇರ ಮಾತ್ರ ಅದರ ಸಹವಾಸಕ್ಕೂ ಹೋಗಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಕೊಲೆಗಡುಕರ ಗ್ಯಾಂಗ್ ಅಲ್ಲಿ ಭಿನ್ನಾಭಿಪ್ರಾಯ ಮೂಡಿರೋದಂತೂ ಸತ್ಯ. ನಾಗರಾಜ್